ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಪ್ರಿಯ ಕೇಳುಗರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಹೊಸ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೇನೆ. ಇದು ಒಂದು ಮಾರ್ಗದರ್ಶಿಯಾಗಿ ನೀವು ಇದನ್ನ ಉಪಯೋಗಿಸಿಕೊಳ್ಳಬಹುದು. ಅರ್ಥ, ಮನೆ ಖರೀದಿ ಮಾಡುವಾಗ ಎಚ್ಚರಿಕೆ ಎಂಬ ಒಂದು ಸೊಗಸಾದ ವಿಷಯದ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ. ಅಂದ್ರೆ, ನಿಮ್ಮ ಕನಸಿನ ಮನೆ ಖರೀದಿಗೂ ಮುನ್ನ ನೀವು ಈ ಮಾಹಿತಿಗಳನ್ನ ನಿಮ್ಮ ರಕ್ಷಾ ಕವಚವಾಗಿ ಬಳಸಿಕೊಳ್ಬೇಕು. ಕೇಳುಗರೆ, ಮನೆ ಎಂಬ ಈ 2 ಅಕ್ಷರದ ಪದದಲ್ಲಿ ಎಷ್ಟೊಂದು ಭಾವನೆಗಳು ಅಡಗಿವೆ. ಅದು ನಮ್ಮ ಬದುಕಿನ ಸಂತೋಷಗಳಿಗೆ ಸಾಕ್ಷಿಯಾದ ತಾಣ. ನಮ್ಮ ದುಃಖಗಳಲ್ಲಿ ನಮಗೆ ಆಶ್ರಯ ನೀಡುವ ಗೂಡು ನಮ್ಮ ಮನೆ. ನಮ್ಮ ಮಕ್ಕಳು ಮೊದಲ ಹೆಜ್ಜೆಗಳಿಗೆ ಸಾಕ್ಷಿಯಾದ ನೆಲ. ನಾವು ದಣಿದು ಮರಳುವ ಒಂದು ತವರು. ಪ್ರತಿಯೊಬ್ಬ ಭಾರತೀಯನ ಕನಸಾಗಿರುವಂತಹ ಸ್ವಂತ ಮನೆ ಎಂಬುದು ಕೇವಲ ಒಂದು ಹೂಡಿಕೆಯ ವಸ್ತು ಅಲ್ಲ ಕೇಳುಗರೆ. ಅದು ಜೀವಮಾನದ ಒಂದು ಸಾಧನೆ, ಭದ್ರತೆಯ ಸಂಕೇತ ಮತ್ತು ಮುಂದಿನ ತಲೆಮಾರಿಗೆ ನಾವು ಕೊಡುವ ಒಂದು ಅಮೂಲ್ಯವಾದ ಕೊಡುಗೆ. ಅಂದ್ರೆ ಅದು ನಮ್ಮ ಮನೆ. ಆದ್ರೆ ಈ ಕನಸು ನನಸಾಗುವ ಹಾದಿಯಲ್ಲಿ ಅನೇಕ ಮುಳ್ಳುಗಳು ಹರಡಿಕೊಂಡಿರ್ತವೆ. ಆ ಒಂದು ಸಂದರ್ಭದಲ್ಲಿ ನಾವು ಮನೆ ಖರೀದಿ ಎಂಬುದು ಬಹುಶಃ ನಮ್ಮ ಜೀವನದ ಅತಿ ದೊಡ್ಡ ಮತ್ತು ಅತ್ಯಂತ ದುಬಾರಿ ನಿರ್ಧಾರಗಳಲ್ಲಿ ಒಂದು. ಅಂದ್ರೆ ಮನೆ ಕಟ್ಟುವುದು ಅಥವಾ ಮನೆಯನ್ನ ತೆಗೆದುಕೊಳ್ಳುವುದು. ಇಷ್ಟು ದೊಡ್ಡ ಹಣವನ್ನ ತೊಡಗಿಸುವಾಗ ಸ್ವಲ್ಪ ಎಚ್ಚರಿಕೆ ತಪ್ಪಿದರೂ ನಾವು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಹಾಗಾಗಿ ಕಾನೂನು ತೊಡಕುಗಳು, ದಾಖಲೆಗಳ ಅವ್ಯವಸ್ಥೆ ಇರ್ಬೋದು, ಬಿಲ್ಡರ್ಸ್ಗಳ ವಂಚನೆ ಇರ್ಬೋದು, ಗುಣಮಟ್ಟದ ಒಂದು ಕೊರತೆ ಇರ್ಬೋದು, ಹೀಗೆ ಮತ್ತು ಹಲವು ಸಮಸ್ಯೆಗಳನ್ನ ನಾವು ನಮ್ಮ ಕನಸಿನ ಮನೆಯನ್ನ ನಮ್ಮ ಜೀವಮಾನದ ಚಿಂತೆಯಾಗಿ ಮಾಡಿಬಿಡ್ತದೆ. ಆದ್ದರಿಂದ ನಾನು ಇವತ್ತು ಮನೆ ಕಟ್ಟುವಾಗ ಎಚ್ಚರಿಕೆ ಅಥವಾ ಮನೆಯನ್ನ ತೆಗೆದುಕೊಳ್ಳುವಾಗ ಎಚ್ಚರಿಕೆ ಎಂಬ ವಿಷಯದ ಕುರಿತು ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡ್ತಿದ್ದೇನೆ. ಮನೆ ಖರೀದಿಯ ಪ್ರತಿಯೊಂದು ಹಂತದಲ್ಲಿ ನೀವು ಎದುರಿಸಬಹುದಾದ ಸಮಸ್ಯೆಗಳೇನು, ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳೇನು ಮತ್ತು ಪರಿಶೀಲಿಸಬೇಕಾದ ದಾಖಲೆಗಳ ಬಗ್ಗೆ ಸರಳ ಮತ್ತು ಸುಲಭ ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾದ್ರೆ, ಮನೆ ಖರೀದಿಸುವ ಮುನ್ನ ಯಾಕೆ ನಾವು ಎಚ್ಚರಿಕೆಯನ್ನ ವಹಿಸಬೇಕು? ಎಚ್ಚರಿಕೆ ಯಾಕೆ ಅಗತ್ಯ? ಯಾಕಂದ್ರೆ ಮನೆ ಖರೀದಿ ಎನ್ನುವುದು ಒಂದು ತರಕಾರಿ ಖರೀದಿಸಿದಂತಲ್ಲ. ಅದು ದೊಡ್ಡ ಮೊತ್ತದ ಒಂದು ಹಣಕಾಸಿನ ವ್ಯವಹಾರವನ್ನ ನಾವು ಮಾಡ್ತೇವೆ. ಅದರಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಸಂಪೂರ್ಣ ಜೀವನದ ಒಂದು ಉಳಿತಾಯ ಹಣ ನಮ್ದೆಲ್ಲ ಹಾಳಾಗ್ಬಿಡ್ತದೆ. ಹಾಗಾಗಿ ಪ್ರಸ್ತುತ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮೋಸಗಳು ಮತ್ತು ಅಕ್ರಮಗಳು, ಕಾನೂನುಗಳು ಸರ್ವೇ ಸಾಮಾನ್ಯ ಸಮಸ್ಯೆಗಳಾಗಿ ಬಿಟ್ಟಿವೆ. ಮೊದಲಿಗೆ ನಾವು ನೋಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಆರ್ಥಿಕ ಬದ್ಧತೆ. ಮನೆಗಾಗಿ ನಾವು ನಮ್ಮ ಜೀವಮಾನದ ಉಳಿತಾಯವನ್ನ ನಾವು ಎಲ್ಲ ಉಳಿಸ್ಕೊಂತ ಬಂದಿರ್ತೇವೆ. ಹಾಗಾಗಿ ಬ್ಯಾಂಕುಗಳಿಂದ ದೊಡ್ಡ ಮೊತ್ತದ ಸಾಲವನ್ನು ಕೂಡ ನಾವು ಪಡಿತೇವೆ. ಒಂದು ವೇಳೆ ಮನೆಯ ಕಾನೂನು ದಾಖಲಾತಿಗಳೆಲ್ಲ ನ್ಯೂನ್ಯತೆ ಇದ್ದರೆ ಅಥವಾ ಬಿಲ್ಡರ್ ಸಮಯಕ್ಕೆ ಮನೆ ಕಟ್ಟಿ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ನಾವು ಸಂಕಷ್ಟಕ್ಕೆ ಸಿಲುಕ್ತೇವೆ. ಇನ್ನು ಕಾನೂನು ತೊಡಕುಗಳ ಬಗ್ಗೆ ಹೇಳೋದಾದ್ರೆ, ಜಮೀನಿನ ವಿವಾದ, ಮೂಲ ಮಾಲೀಕರ ಹಕ್ಕುಗಳ ಒಂದು ಸ್ಪಷ್ಟತೆ ಇರುವುದಿಲ್ಲ, ಸರ್ಕಾರದ ಒಂದು ಸ್ವಾಧೀನದಲ್ಲಿರುವಂತಹ ಭೂಮಿ, ಇಂತಹ ಸಮಸ್ಯೆಗಳು ವರ್ಷಗಂಟಲೆ
ನ್ಯಾಯಾಲಯಕ್ಕೆ ಅಲೆದಾಡುವ ಒಂದು ಪ್ರಸಂಗವನ್ನ ನಮಗೆ ಸೃಷ್ಟಿಸಿಬಿಡುತ್ತದೆ. ಇನ್ನು ಬಿಲ್ಡರ್ಸ್ಗಳ ವಂಚನೆ. ಅನೇಕ ಸಂದರ್ಭಗಳಲ್ಲಿ ಬಿಲ್ಡರ್ಸ್ಗಳು ಭರವಸೆ ಕೊಟ್ಟು ಸೌಲಭ್ಯಗಳನ್ನ ಒದಗಿಸುವುದಿಲ್ಲ ಮತ್ತು ಕಟ್ಟಡದ ಗುಣಮಟ್ಟವನ್ನು ಕೂಡ ಅವರು ಕಾಯ್ದು ಇರಿಸಿಕೊಳ್ಳುವುದಿಲ್ಲ ಅಥವಾ ಸಂಪೂರ್ಣ ಹಣವನ್ನ ಪಡೆದು ಪರಾರಿ ಆಗುವಂತಹ ಬಿಲ್ಡರ್ಗಳನ್ನ ಕೂಡ ನಾವು ನೋಡ್ತೇವೆ. ಇನ್ನು ಭವಿಷ್ಯದ ಯೋಜನೆ. ನಮ್ಮ ಮನೆ ಮಕ್ಕಳ ಒಂದು ಭವಿಷ್ಯಕ್ಕೆ ಆಧಾರವಾಗಿರುತ್ತದೆ. ಆಸ್ತಿ ವಿವಾದಗಳು ಮುಂದಿನ ತಲೆಮಾರಿಗೆ ದುಃಖವನ್ನ ತರುತ್ತದೆ. ಹೀಗಾಗಿ ಮನೆ ಖರೀದಿಸುವ ಮೊದಲು ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಮತ್ತು ಸಂಪೂರ್ಣ ಮಾಹಿತಿಯೊಂದಿಗೆ ನಾವು ಆ ಒಂದು ಮನೆ ಖರೀದಿಸುವ ಒಂದು ಪ್ರಕ್ರಿಯೆಗೆ ಮುಂದಾಗಬೇಕು. ಇನ್ನು ಮನೆ ಖರೀದಿ ಮಾಡುವ ಮುನ್ನ ಒಂದಿಷ್ಟು ಪ್ರಾಥಮಿಕ ಸಿದ್ಧತೆಗಳನ್ನ ನಾವು ಮಾಡಿಕೊಳ್ಬೇಕು. ಅಂದ್ರೆ ಒಂದಿಷ್ಟು ಅಗತ್ಯ ವಸ್ತುಗಳ ಪಟ್ಟಿಯನ್ನ ನಾವು ಮಾಡ್ಕೊಳ್ಬೇಕು. ನಮಗೆ ಯಾವ ರೀತಿಯ ಮನೆ ಬೇಕು ಅದು ಮೊದಲು ನಮಗೆ ನಿರ್ಧಾರ ಮಾಡಬೇಕು. ಮನೆಯ ವಿಧ, ನಿಮಗೆ ಸ್ವಂತ ಜಾಗದಲ್ಲಿ ಮನೆ ಕಟ್ಟಬೇಕಾ ಅಥವಾ ವಿಲ್ಲಾ ಕಟ್ಟಬೇಕಾ, ಅಪಾರ್ಟ್ಮೆಂಟ್ ನಲ್ಲಿರುವ ಒಂದು ಫ್ಲಾಟ್ ಸಾಕಾ ಅನ್ನೋದು ಮೊದಲು ನಾವು ಆಯ್ಕೆ ಮಾಡಬೇಕು. ಇನ್ನು ಗಾತ್ರ, ಏರಿಯಾ, ನಿಮಗೆ ಎಷ್ಟು ಕೊಠಡಿಗಳು ಬೇಕು, 2 BHK ಸಾಕಾ ಅಥವಾ 3 BHK ಬೇಕಾ, ಕಾರ್ ಪಾರ್ಕಿಂಗ್ ಬೇಕಾ, ಇದಕ್ಕೆಲ್ಲ ಸ್ಥಳಾವಕಾಶ ಬೇಕಾ. ಇನ್ನು ಮಹಡಿ, ಫ್ಲೋರ್ಗಳು ಅಂತ ನಾವೇನು ಹೇಳ್ತೀವಿ. ಅಪಾರ್ಟ್ಮೆಂಟ್ ಅಂದರೆ ಯಾವ ಮಹಡಿಯಲ್ಲಿ ನಿಮಗೆ ಫ್ಲಾಟ್ ಬೇಕು, ನೆಲ ಮಹಡಿನೋ, ಮಧ್ಯ ಮಹಡಿನೋ ಅಥವಾ ಮೇಲಿನ ಮಹಡಿನೋ, ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಒಳಿತು ಕೆಡುಕುಗಳಿರ್ತವೆ. ಇನ್ನು ಮೂಲ ಸೌಲಭ್ಯಗಳು, ಆನಿಮಿಟೀಸ್ ಅಂತ ನಾವೇನು ಕರಿತೀವಿ. ನಿಮಗೆ ಜಿಮ್, ಸ್ವಿಮ್ಮಿಂಗ್ ಪೂಲ್, ಮಕ್ಕಳಿಗೆ ಆಟದ ಮೈದಾನ, ಕ್ಲಬ್ ಹೌಸ್ ಇತ್ಯಾದಿ ಅನೇಕ ಸೌಲಭ್ಯಗಳು ಬೇಕೇ. ಇವು ಮನೆಯ ಬೆಲೆ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ಆಯ್ಕೆಗಳು ಹೇಗೆ ಹೆಚ್ಚಾಗ್ತವೆ ಹಾಗೆ ನಾವು ಹೂಡಿಕೆ ಮಾಡುವಂತ ಹಣದ ಪ್ರಭಾವ ಸ್ವಭಾವ ಕೂಡ ಅಷ್ಟೇ ಇರ್ತದೆ. ಇನ್ನು ಬಜೆಟ್ ಪ್ಲಾನಿಂಗ್, ಬಜೆಟ್ನ ನಿರ್ಧಾರ. ಮನೆ ಖರೀದಿಗೆ ನೀವು ಎಷ್ಟು ಮಾಡಬಲ್ಲಿರಿ, ನಿಮ್ಮ ಒಂದು ಆರ್ಥಿಕ ಸ್ಥಿತಿಯ ಅನುಗುಣವಾಗಿ ನಿಮ್ಮ ಒಂದು ಬಜೆಟ್ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಬೇಕು. ನಿಮ್ಮ ಬಳಿ ಇರುವ ಮೊತ್ತ, ನಿಮ್ಮ ಉಳಿತಾಯದಲ್ಲಿ ಎಷ್ಟು ಹಣವನ್ನ ನೀವು ಮನೆಗಾಗಿ ಮೀಸಲಿಡ್ಬೋದು. ಇನ್ನು ಸಾಲದ ಮೊತ್ತ, ಹೋಮ್ ಲೋನ್, ಇವಂತೂ ಎಲ್ಲಾ ಬ್ಯಾಂಕುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಗುವಂತಹ ಲೋನ್. ಬ್ಯಾಂಕಿನಿಂದ ನಿಮಗೆ ಎಷ್ಟು ಸಾಲ ಸಿಗ್ಬೋದು, ಅದಕ್ಕಾಗಿ ಬ್ಯಾಂಕುಗಳ ಪೂರ್ವ ಅರ್ಹತೆ, ಪ್ರೀ ಅಪ್ರೂವಲ್ ಅನ್ನ ಪರಿಶೀಲಿಸಿಕೊಳ್ಳೋದಿರ್ಬೋದು. ಇನ್ನು ಇತರೆ ಖರ್ಚುಗಳು ಕೂಡ ಬರ್ತವೆ ಅದರಲ್ಲಿ. ಮನೆಯ ಬೆಲೆ ಜೊತೆ ನೋಂದಣಿ, ರಿಜಿಸ್ಟ್ರೇಷನ್ ಶುಲ್ಕ ಇರ್ಬೋದು, ಸ್ಟಾಂಪ್ ಡ್ಯೂಟಿ, ದಲ್ಲಾಳಿ, ಬ್ರೋಕರೇಜ್ ಶುಲ್ಕ, ಇನ್ನು ಬ್ಯಾಂಕ್ ಪ್ರಕ್ರಿಯಾ ಶುಲ್ಕ, GST ಇತ್ಯಾದಿ ಹೆಚ್ಚುವರಿ ಖರ್ಚುಗಳು ಕೂಡ ಇರುತ್ತದೆ ಇದರಲ್ಲಿ. ಸಾಮಾನ್ಯವಾಗಿ ಒಟ್ಟು ಮನೆಯ ಬೆಲೆ 5% ಹೆಚ್ಚುವರಿ ಖರ್ಚೇ ಆಗಿರ್ತದೆ. ಇನ್ನು ಮಾಸಿಕ ಸಾಲದ ಕಂತು, EMI ಮೇಲೆ ಕೂಡ ನಾವು ಮನೆ ಮೇಲೆ ಸಾಲ ತಗೊಂತೇವೆ. ನೀವು ತೆಗೆದುಕೊಳ್ಳುವ ಸಾಲದ EMI ನಿಮ್ಮ ಮಾಸಿಕ ವೇತನ ಅಥವಾ ಆದಾಯಕ್ಕೆ ಹೊಂದಿಕೊಳ್ಳುವಂತಿರಬೇಕು ಎಂದು ನಾವು ಲೆಕ್ಕ ಹಾಕಬೇಕು. EMI ನಿಮ್ಮ ಮಾಸಿಕ ಆದಾಯದ 40% ರಿಂದ 50% ಎಂದು ಮೀರಬಾರ್ದು ಎಂಬುದು ಒಂದು ಸಾಮಾನ್ಯ ನಿಯಮ ಇದು. ಇನ್ನು ಸಾಲ, ಲೋನ್ ಏನು ಪಡೆದುಕೊಳ್ತೇವೆ ಅದರುಗಳ ಒಂದು ಸಾಧ್ಯತೆಗಳ ಅಂದಾಜು. ಮನೆಯ ಹುಡುಕಾಟ ಆರಂಭಿಸಿದ ಮೊದಲೇ ನಾವು ಕೆಲವು ಬ್ಯಾಂಕ್ಗಳು ಮತ್ತು ಹೌಸಿಂಗ್ ಫಿನಾನ್ಸ್ ಕಂಪನಿಗಳ ನಮಗೆ ಸಾಲ ನೀಡುವ ಸಾಮರ್ಥ್ಯದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು. ಇದರಿಂದ ನಮಗೆ ನಿಖರವಾದ ಬಜೆಟ್ ತಿಳಿಯುತ್ತದೆ. ಬಡ್ಡಿ ದರಗಳು, ಇಂಟ್ರೆಸ್ಟ್ ರೇಟ್ ಏನಿದೆ, ಪ್ರಕ್ರಿಯಾ ಶುಲ್ಕಗಳು, ನಾವು ಪ್ರೊಸೆಸಿಂಗ್ ಫೀಸ್ ಅಂತ ಏನ್ ಹೇಳ್ತೀವಿ, ಮತ್ತು ವಿವಿಧ ಬ್ಯಾಂಕುಗಳ ಷರತ್ತುಗಳನ್ನ ನಾವು ಕಂಪೇರ್ ಮಾಡಿ ನೋಡ್ಬೇಕು. ಇನ್ನು ಸ್ಥಳ ಆಯ್ಕೆ, ನಾವು ಯಾವ ಸ್ಥಳದಲ್ಲಿ ಮನೆಯನ್ನ ಕಟ್ತೇವೆ ಅನ್ನೋದು ಮನೆಯ ಒಂದು ಯಶಸ್ಸಿನ ಗುಟ್ಟಾಗಿರ್ತದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಒಂದು ಪ್ರಸಿದ್ಧ ಮಾತಿದೆ. ಅದೇನಪ್ಪಾ ಅಂದ್ರೆ, ಮನೆಯ ಯಶಸ್ಸಿನ 3 ಗುಟ್ಟುಗಳೇನೆಂದರೆ ಸ್ಥಳ ಮತ್ತು ಸ್ಥಳ. ಲೊಕೇಶನ್, ಲೊಕೇಶನ್, ಲೊಕೇಶನ್. ಮನೆ ಎಷ್ಟೇ ಸುಂದರವಾಗಿದ್ದರೂ ಅದು ಸರಿಯಾದ ಸ್ಥಳದಲ್ಲಿ ಇದ್ದರೆ ಅದರ ಮೌಲ್ಯ, ಸ್ಥಳದಲ್ಲಿ ಏನಾದ್ರೂ ಇಲ್ಲ ಅಂದ್ರೆ ಅದರ ಮೌಲ್ಯ ಕಡಿಮೆ ಆಗ್ತದೆ. ಸ್ಥಳ ಆಯ್ಕೆ ಮಾಡುವಾಗ ಗಮನಿಸಬೇಕಾದ ಒಂದಿಷ್ಟು ಅಂಶಗಳು. ಸಂಪರ್ಕ ಸೌಲಭ್ಯಗಳು, ಕನೆಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ. ನಿಮ್ಮ ಕೆಲಸದ ಸ್ಥಳ, ಮಕ್ಕಳ ಶಾಲೆ, ಆಸ್ಪತ್ರೆ, ಮಾರುಕಟ್ಟೆ ಮನೆಯಿಂದ ಸುಲಭವಾಗಿ ತಲುಪಲು ಸಾಧ್ಯ ಇರಬೇಕು. ಸಾರ್ವಜನಿಕ ಸಾರಿಗೆ ಒಂದು ವ್ಯವಸ್ಥೆ ಇರಬೇಕು. ಬಸ್ಸು, ರೈಲು, ಮೆಟ್ರೋ ವ್ಯವಸ್ಥೆ ಹತ್ತಿರದಲ್ಲೇ ಇರಬೇಕು. ರಸ್ತೆಗಳ ಸ್ಥಿತಿ ಹೇಗಿದೆ,
ಇನ್ನು ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಕಳಿತೀವಿ, ಆ ಪ್ರದೇಶದಲ್ಲಿ 24/7 ನೀರು ಸರಬರಾಜು ಇದೆಯೇ, ವಿದ್ಯುತ್ ಸರಬರಾಜು ಸ್ಥಿರವಾಗಿದೆಯೇ, ಚರಂಡಿ ವ್ಯವಸ್ಥೆ, ರಸ್ತೆ ದೀಪಗಳು, ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಹೇಗಿದೆ, ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಸಾಮಾಜಿಕ ಮೂಲ ಸೌಕರ್ಯ ಅಂತ ಏನು ಹೇಳ್ತೀವಿ, ಹತ್ತಿರದಲ್ಲಿ ಉತ್ತಮ ಶಾಲೆಗಳು, ಕಾಲೇಜ್ಗಳು, ಆಸ್ಪತ್ರೆಗಳು, ಬ್ಯಾಂಕ್ಗಳು, ATMಗಳು, ಶಾಪಿಂಗ್ ಮಾಲ್ಗಳು, ಮನರಂಜನಾ ಕೇಂದ್ರಗಳು ಇವೆನಾ ಅಂತ ನಾವು ಪರಿಶೀಲನೆ ಮಾಡಬೇಕು. ಇನ್ನು ಭವಿಷ್ಯದ ಬೆಳವಣಿಗೆ, ಫ್ಯೂಚರ್ ಗ್ರೋತ್, ಆ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಯೋಜನೆಗಳು ಏನಿವೆ, ಹೊಸ ಮೆಟ್ರೋ ಮಾರ್ಗ, ಹೆದ್ದಾರಿ ಅಥವಾ ವಾಣಿಜ್ಯ ಸಂಕೀರ್ಣಗಳು ನಿರ್ಮಾಣ ಆಗ್ತದ ಅಥವಾ ಇವು ಆಸ್ತಿಯ ಮೌಲ್ಯಗಳನ್ನು ಹೆಚ್ಚಿಸ್ತದೆ. ಪರಿಸರ ಮತ್ತು ಸುರಕ್ಷತೆ, ಎನ್ವಿರಾನ್ಮೆಂಟ್ ಮತ್ತು ಸೇಫ್ಟಿ, ಈ ಪ್ರದೇಶದಲ್ಲಿ ಪ್ರವಾಹ ಪೀಡಿತ ಪ್ರದೇಶನ, ಕೈಗಾರಿಕಾ ಪ್ರದೇಶ ಸಮೀಪವಿದ್ದು ವಾಯು ಮಾಲಿನ್ಯ ಹೆಚ್ಚುವ ಸಾಧ್ಯತೆ ಇದೆಯಾ, ಇಲ್ಲಿ ನೆರೆಹೊರೆ ಹೇಗಿದೆ, ಅಪರಾಧ ಪ್ರಮಾಣ ಕಡಿಮೆ ಇದೆಯಾ, ರಾತ್ರಿ ವೇಳೆ ಪ್ರದೇಶ ಸುರಕ್ಷಿತವಾಗಿರುತ್ತದೆ, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಜಮೀನಿನ ವಲಯ ನಿರ್ಣಯ, ಝೋನಿಂಗ್ ಅಂತ ನಾವೇನು ಹೇಳ್ತೀವಿ, ಆ ಜಮೀನು ವಸತಿಯ ಉದ್ದೇಶಕ್ಕ, ಅದು ರೆಸಿಡೆನ್ಷಿಯಲ್ ಝೋನ್ ಮಾತ್ರ ಮೀಸಲಾಗಿದೆ ಅಥವಾ ಕೈಗಾರಿಕೆ ಕೃಷಿ ಉದ್ದೇಶಕ್ಕಾಗಿ ಬಳಸುವ ಭೂಮಿನ ಅಥವಾ ಸ್ಥಳೀಯ ಪಾಲಿಕೆಯಿಂದ ನಿರ್ಧರಿತವಾಗಿರುವ ಜಾಗದಲ್ಲಿ ಮಾತ್ರ ನಾವು ಮನೆಯನ್ನ ನಿರ್ಮಾಣ ಮಾಡಬೇಕು. ಇನ್ನು ಬಿಲ್ಡರ್ಸ್ಗಳ ಒಂದು ಆಯ್ಕೆ, ಅವರ ವಿಶ್ವಾಸ ಅರ್ಹತೆಯನ್ನ ನಾವು ಪರೀಕ್ಷಿಸಬೇಕು. ಅದರಲ್ಲಿ ಒಂದಿಷ್ಟು ಕ್ರಮಗಳು ಬರುತ್ತದೆ. ಮೊದಲು ಆ ಒಂದು ಬಿಲ್ಡರ್ನ ಇತಿಹಾಸ ಮತ್ತು ಅನುಭವವನ್ನ ನಾವು ತಿಳಿದುಕೊಳ್ಬೇಕು. ಬಿಲ್ಡರ್ ಎಷ್ಟು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿದ್ದಾರೆ, ಅವರು ಇದುವರೆಗೂ ಎಷ್ಟು ಯೋಜನೆಗಳು ಅಂದ್ರೆ ಎಷ್ಟು ಪ್ರಾಜೆಕ್ಟ್ನ ಪೂರ್ಣಗೊಳಿಸಿಕೊಟ್ಟಿದ್ದಾರೆ, ಅವರ ಪೂರ್ಣಗೊಂಡ ಯೋಜನೆಗಳಿಗೆ ನಾವು ಹೋಗಿ ಭೇಟಿ ನೀಡಿ ನೋಡಬೇಕು. ಅಲ್ಲಿನ ನಿವಾಸಿಗಳೊಂದಿಗೆ ಮಾತಾಡಿ ಕಟ್ಟಡದ ಒಂದು ಗುಣಮಟ್ಟ, ಬಿಲ್ಡರ್ಸ್ನ ಸೇವೆ ಮತ್ತು ಸೌಲಭ್ಯ ಇವೆಲ್ಲರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಕಂಪನಿ ನೋಂದಣಿ, ಬಿಲ್ಡರ್ ಕಂಪನಿಯು ಸರಿಯಾದ ಒಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಎಲ್ಲವನ್ನ ಹೊಂದಿದೆಯಾ, ಇವೆಲ್ಲ ದಾಖಲೆಗಳನ್ನ ನಾವು ಪರಿಶೀಲಿಸಬೇಕು. ಇನ್ನು ರೇರಾ ಆಕ್ಟ್, RERA ಅಡಿಯಲ್ಲಿ ಅದು ನೋಂದಣಿ ಆಗಿದೆ, ಇದು ಬಹಳ ಮುಖ್ಯ. ಪ್ರತಿಯೊಂದು ರಿಯಲ್ ಎಸ್ಟೇಟ್ ಯೋಜನೆ, ಇದೊಂದು ರೇರಾ ಆಕ್ಟ್ ಬರೋದೇ ಒಂದು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಅಡಿಯಲ್ಲಿ ಬರ್ತದೆ. ಹಾಗಾಗಿ ಅದು ನೋಂದಾಯಿಸಿಕೊಳ್ಳಿರುವಂತಹ ಸಂಖ್ಯೆಗಳನ್ನ ಪರಿಶೀಲಿಸಬೇಕು. ಬಿಲ್ಡರ್ಗಳು ಕಾನೂನುಬದ್ಧವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಎಂಬುದಕ್ಕೆ ಅದು ಮೂಲ ಸಾಕ್ಷಿ. ಹಿಂದಿನ ಯೋಜನೆಗಳ ಬಗ್ಗೆ ನಾವು ವಿಚಾರಿಸಬೇಕು. ಬಿಲ್ಡರ್ಸ್ಗಳ ಒಂದು ಹಿಂದಿನ ಯೋಜನೆಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಿದ್ದಾರೆ, ಖರೀದಿದಾರರಿಗೆ ಸ್ವಾಧೀನ ಅಥವಾ ಸಕಾಲಕ್ಕೆ ಸಿಕ್ಕಿದೆಯಾ, ಇದಕ್ಕಾಗಿ RA ವೆಬ್ಸೈಟ್ ನಲ್ಲಿ ದೂರುಗಳು ದಾಖಲೆಗಳನ್ನ ನಾವು ಪರಿಶೀಲಿಸಬೇಕು. ಹಣಕಾಸಿನ ಸ್ಥಿತಿ, ಬಿಲ್ಡರ್ಸ್ನ ಹಣಕಾಸಿನ ಸ್ಥಿತಿ ಗಟ್ಟಿಯಾಗಿದೆ, ಅವರ ಯೋಜನೆಗಳ ಬ್ಯಾಂಕ್ ಸಾಲ ಪಡೆದಿದ್ದಾರೆಯೇ, ಬ್ಯಾಂಕುಗಳು ಕೂಡ ಯೋಜನೆಗಳನ್ನ ಪರಿಶೀಲಿಸಿದ ನಂತರ ಸಾಲವನ್ನ ನೀಡುತ್ತದೆ. ಬ್ಯಾಂಕು ಸಾಲ ಇದ್ದರೆ ಅದು ಒಂದು ಉತ್ತಮ ಸಂಕೇತ. ಇನ್ನು ಜಮೀನು ಮತ್ತು ಆಸ್ತಿಯ ಕಾನೂನುಬದ್ಧ ದಾಖಲೆಗಳ ಪರೀಕ್ಷೆ, ಇದೊಂದು ಅತ್ಯಂತ ಬಹುಮುಖ್ಯವಾದ ಭಾಗ. ಯಾಕಂದ್ರೆ ಮನೆ ಖರೀದಿಯಲ್ಲಿ ಅತ್ಯಂತ ಪ್ರಮುಖ ಮತ್ತು ಎಚ್ಚರಿಕೆ ವಹಿಸಬೇಕಾದ ಹಂತ ಅಂದ್ರೆ ದಾಖಲೆಗಳು ಸರಿ ಇದೆಯೇ ಇಲ್ಲವೋ. ಮನೆ ಎಷ್ಟು ಸುಂದರವಿದ್ದರೂ ಅದು ನಿಮ್ಮದಾದಾಗಲೇ ಹೋಗಬಹುದು. ಕಾನೂನು ತಜ್ಞರ ಪ್ರಕಾರ ಸಹಾಯ ಪಡೆದುಕೊಂಡು ದಾಖಲೆಗಳನ್ನ ನಾವು ಪರಿಶೀಲಿಸುವುದು ಒಳ್ಳೆಯದು. ಇನ್ನು ಆಸ್ತಿಯ ವಿವಿಧ ಡಾಕ್ಯುಮೆಂಟ್ಸ್, ನಾವು ಟೈಪ್ಸ್ ಆಫ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಂತ ಏನ್ ಹೇಳ್ತೀವಿ. ಮೊದಲಿಗೆ ಬರೋದು ಟೈಟಲ್ ಡೀಡ್, ಮೂಲ ದಾಖಲೆ. ಇದು ಆಸ್ತಿಯ ಮೂಲ ಮಾಲೀಕತ್ವವನ್ನ ಸ್ಥಾಪಿಸುವ ಅತ್ಯಂತ ಮುಖ್ಯವಾದ ದಾಖಲೆ. ಇದು ಆಸ್ತಿಯ ಮಾಲೀಕರು ಯಾರೆಂದು, ನಮಗೆ ಅವರ ಆಸ್ತಿಯನ್ನು ಹೇಗೆ ಪಡೆದುಕೊಂಡರು, ಖರೀದಿ ಇರ್ಬೋದು, ಉತ್ತರಾಧಿಕಾರ, ದಾನ ಪಡೆದಿದ್ದ ಇತ್ಯಾದಿ ಎಂಬುದು ಅದರಲ್ಲಿ ನಮೂದಿಯಾಗಿರುತ್ತದೆ. ಕನಿಷ್ಠ 30 ವರ್ಷಗಳ ಇತಿಹಾಸ ಮಾಲೀಕತ್ವದ ಒಂದು ಸರಪಳಿಯನ್ನ ನಾವು ಮನೆ ಖರೀದಿ ಮಾಡುವಾಗ ಪರಿಶೀಲಿಸುವುದು ಬಹುಮುಖ್ಯ. ಇನ್ನು ಸೇಲ್ ಡೀಡ್, ಆಸ್ತಿಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಮಾರಾಟ ಮಾಡಿದಾಗ ದಾಖಲಾಗಿಸುವ ಒಂದು ಅತ್ಯಂತ ಮುಖ್ಯವಾದ ದಾಖಲೆ ಅಂದ್ರೆ ಸೇಲ್ ಡೀಡ್. ಇದು ನೋಂದಣಿಯಾಗಿರ್ಬೇಕು, ರಿಜಿಸ್ಟರ್ ಆಫೀಸ್ ನಲ್ಲಿ ಇದು ನೋಂದಣಿಯಾಗಿರ್ಬೇಕು. ಇನ್ನು ಸರ್ವೆ ನಂಬರ್ ಮತ್ತು FMC ಪತ್ರ, ಇದಕ್ಕೆ ನಾವು ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಕರಿತೇವೆ. ಸರ್ವೆ ನಂಬರ್
ಪ್ರತಿ ಜಮೀನಿಗೂ ಸರ್ವೆ ನಂಬರ್ ಇರ್ತದೆ. ಸರ್ವೆ ಇಲಾಖೆ ನಿಗದಿಪಡಿಸಿರುವ ಒಂದು ವಿಶಿಷ್ಟ ಸಂಖ್ಯೆ ಇರ್ತದೆ. ಈ ಸಂಖ್ಯೆಯ ಮೂಲಕ ಜಮೀನಿನ ಒಂದು ವಿಸ್ತರಣೆ ಇರ್ಬೋದು, ಅದರ ಒಂದು ಗಡಿ ಸ್ವರೂಪ ಇತ್ಯಾದಿಗಳನ್ನ ನಾವು ತಿಳಿದುಕೊಳ್ಬಹುದು. ಇನ್ನು FMC ಪತ್ರ, ರೈತರ ಪುಸ್ತಕದ ಪ್ರತಿ, ಇದು ಸರ್ಕಾರದ ದಾಖಲೆಗಳು ಅಂದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ತಹಶೀಲ್ದಾರ್ ಕಚೇರಿ ಇರ್ಬೋದು, ಜಮೀನಿನ ಮಾಲೀಕರ ಹೆಸರು ಇಲ್ಲಿ ನಮೂದೇ ಆಗಿರುತ್ತದೆ ಎಂಬುದನ್ನ ತೋರಿಸುತ್ತದೆ. ಮಾಲೀಕತ್ವಕ್ಕೆ ಇದು ಅತ್ಯಂತ ಪ್ರಮುಖವಾದ ಒಂದು ಸರ್ಕಾರಿ ದಾಖಲೆ ಅಂತ ನಾವು ಹೇಳ್ಬೋದು. ಜಮೀನಿನ ಮಾಲೀಕರ ಹೆಸರು, ಸರ್ವೆ ನಂಬರ್, ವಿಸ್ತೀರ್ಣ ಮತ್ತು ಅದರ ಮೇಲಿನ ತೆರಿಗೆ ಪಾವತಿಯ ವಿವರವೂ ಕೂಡ ಇದರಲ್ಲಿ ಇರ್ತದೆ. ಮಾರಾಟ ಮಾಡುವ ವ್ಯಕ್ತಿಯ ಹೆಸರು ಈ ದಾಖಲೆಯಲ್ಲಿ ಇರಬೇಕು. ಇನ್ನು ಎಲ್ಲ ಆದ್ಮೇಲೆ ನಮ್ಗೆ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಂದ್ರೆ ಸ್ವಾಧೀನ ಪತ್ರ, ಪೊಸೆಷನ್ ಸರ್ಟಿಫಿಕೇಟ್ ಅಂತ ನಾವು ಹೇಳ್ತೀವಿ. ಮಾರಾಟಗಾರ ಅಥವಾ ಬಿಲ್ಡರ್ ನಿಜವಾಗಿಯೂ ಆ ಆಸ್ತಿಯನ್ನ ತನ್ನ ಸ್ವಾಧೀನದಲ್ಲಿ ಹೊಂದಿದ್ದಾನೆ ಎಂಬುದನ್ನ ತೋರಿಸುವ ದಾಖಲೆ ಈ ಒಂದು ಪೊಸೆಷನ್ ಸರ್ಟಿಫಿಕೇಟ್ ಆಗಿರುತ್ತದೆ. ಆಸ್ತಿಯ ಮೇಲೆ ಅವನ ಭೌತಿಕ ಹಿಡಿತವಿರುತ್ತದೆ ಎಂದು ಇದರಲ್ಲಿ ತಿಳಿದು ಬರ್ತದೆ. ಅಪ್ರೂವ್ಡ್ ಪ್ಲಾನ್ ಮತ್ತೆ ಬಿಲ್ಡಿಂಗ್ ಪರ್ಮಿಟ್ ಅಂತ ನಾವೇನ್ ಹೇಳ್ತೀವಿ. ಈ ವಿಷಯದ ಬಗ್ಗೆ ಮಾತನಾಡುವುದಾದ್ರೆ ಇದು ಅತ್ಯಂತ ನಿರ್ಣಾಯಕಾರಿಯಾದಂತಹ ಒಂದು ದಾಖಲೆ ಅಂತ ನಾವು ಹೇಳ್ತೀವಿ. ಇನ್ನು ಮುಂದೆ ಬರುವುದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಬರ್ತದೆ. ಇದು ಅತ್ಯಂತ ನಿರ್ಣಾಯಕ ದಾಖಲೆ. ನಿರ್ದಿಷ್ಟ ಅವಧಿಯಲ್ಲಿ ಕನಿಷ್ಠ 15ರಿಂದ 30 ವರ್ಷಗಳ ಒಂದು ಆಸ್ತಿಯ ಮೇಲೆ ಯಾವುದೇ ರೀತಿಯ ಸಾಲ, ಮಾರಾಟ, ಅಡಮಾನ, ವಿವಾದ, ನ್ಯಾಯಾಲಯದಲ್ಲಿ ತೀರ್ಪು ಇತ್ಯಾದಿ ಹೊರೆ ಇದನ್ನೆಲ್ಲವನ್ನ ಇಲ್ಲಿ ಪರಿಶೀಲಿಸ್ತದೆ. ಇನ್ನು ಖಾತಾ ಸರ್ಟಿಫಿಕೇಟ್ ಅಂಡ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಸ್ ಅಂತ ನಾವು ಕರಿತೀವಿ. ಇದು ಸ್ಥಳೀಯ ಪಾಲಿಕೆಯ ಆಸ್ತಿಯ ಒಂದು ನೋಂದಣಿಯನ್ನ ಸೂಚಿಸುತ್ತದೆ. ಖಾತಾ ಇದ್ದರೆ ಮಾತ್ರ ನೀವು ಆಸ್ತಿ ತೆರಿಗೆ ಕಟ್ಟಬಹುದು ಮತ್ತು ನಿಮ್ಮ ಹೆಸರಿನ ವಿದ್ಯುತ್, ನೀರು ಸಂಪರ್ಕ ಪಡೆಯಬಹುದು. ಎ ಖಾತಾ ಕಾನೂನುಬದ್ಧ ಮತ್ತು ಬಿ ಖಾತಾ ಅನಧಿಕೃತ ಎಂಬ ವ್ಯತ್ಯಾಸವಿದೆ. ಯಾವಾಗಲೂ ಎ ಖಾತೆ ಇರುವ ಆಸ್ತಿಯನ್ನೇ ನಾವು ಖರೀದಿಸಬೇಕು. ಅಂದ್ರೆ ಎ ಖಾತೆಯಲ್ಲಿರುವಂತಹ ಆಸ್ತಿಯನ್ನ ಮಾತ್ರ ನಾವು ಖರೀದಿಸಬೇಕು. ತೆರಿಗೆ ಪಾವತಿ ಮತ್ತು ಚೀಟಿಗಳು, ಆಸ್ತಿಯ ಮೇಲೆ ಯಾವುದೇ ತೆರಿಗೆಗಳು ಇದ್ದರೂ ಇಲ್ಲಿಯವರೆಗೆ ಅದನ್ನ ಪಾವತಿ ಆಗಿದೆ ಅಂತ ನಾವು ಪರಿಶೀಲನೆ ಮಾಡಬೇಕು. ಆವಾಗಲೇ ನಾನು ಒಂದು ವಿಷಯನ ಬಿಟ್ಟೆ, ನಕ್ಷೆ ಮತ್ತು ನಿರ್ಮಾಣದ ಅನುಮತಿ, ಅಪ್ರೂವ್ಡ್ ಪ್ಲಾನ್ ಮತ್ತು ಬಿಲ್ಡಿಂಗ್ ಪರ್ಮಿಟ್ ಅಂತ ನಾವೇನ್ ಹೇಳ್ತೀವಿ. ಬಿಲ್ಡರ್ಸ್ಗಳು ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯ ಪಾಲಿಕೆ ಅಂದ್ರೆ BBMP, ಪುರಸಭೆ, ಗ್ರಾಮ ಪಂಚಾಯತ್ ಇಂತಹ ಅನುಮತಿಯನ್ನ ಅವರು ಪಡೆದುಕೊಳ್ಬೇಕು. ಅನುಮತಿ ಪತ್ರದಲ್ಲಿ ಎಷ್ಟು ಮಹಡಿ ಕಟ್ಟಬಹುದು, ಎಷ್ಟು ವಿಸ್ತೀರ್ಣ ಕಟ್ಟಬಹುದು ಅದನ್ನ ಎಲ್ಲ ನಮೂದೆ ಮಾಡಿರ್ಬೇಕು. ನಿರ್ಮಾಣವು ಒಂದು ಅನುಮೋದಿತ ನಕ್ಷೆಯ ಪ್ರಕಾರ ಆಗಿರ್ಬೇಕು. ಅಂದ್ರೆ ಸ್ಥಳೀಯ ಪ್ರಾಧಿಕಾರವು ಅಂಕಿತ ಹಾಕಿ ನಮೂದಿಸಿದ ನಕ್ಷೆ ನಿಮ್ಮ ಬಳಿ ಇರಬೇಕು. ಬಿಲ್ಡರ್ ಯಾವುದೇ ಅನಧಿಕೃತ ನಿರ್ಮಾಣ ಮಾಡುವಂತಿಲ್ಲ ಅನ್ನೋದು ಹೇಳ್ಕೊಡ್ತದೆ. ಇನ್ನು ಅಂತಿಮವಾಗಿ ಈ ಒಂದು ವಿಷಯದ ಕುರಿತು ಹೇಳೋದಾದ್ರೆ, ಎಚ್ಚರಿಕೆಯ ನಿಮ್ಮ ಮನೆಯ ಬುನಾದಿ. ಮನೆ ಎಂಬುದು ಕೇವಲ ಒಂದು ವಸ್ತುವಲ್ಲ, ಅದು ನಮ್ಮ ಜೀವನದ ಒಂದು ಸಂತೋಷ, ದುಃಖ, ನೆನಪುಗಳಿಗೆ ಸಾಕ್ಷಿಯಾದ ಒಂದು ಜೀವಂತ ತಾಣ. ನಮ್ಮ ಮಕ್ಕಳು ಆಡಿ ಬೆಳೆಯುವ ನೆಲ, ನಮ್ಮ ಹೆತ್ತವರ ಆಶೀರ್ವಾದಕ್ಕೆ ಪಾತ್ರವಾದ ಒಂದು ಹೊಸ್ತಿಲು, ನಮ್ಮ ಒಂದು ವೃದ್ಧಾಪದಲ್ಲಿ ನಮಗೆ ಆಶ್ರಯ ನೀಡುವ ಗೂಡು ಮನೆ. ಆದ್ದರಿಂದ ಅಂತಹ ಒಂದು ಮಹತ್ವದ ಸ್ಥಳವನ್ನ ಖರೀದಿಸುವ ನಿರ್ಧಾರವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನಾವು ಈ ಒಂದು ಪ್ರಸ್ತುತ ದಿನಮಾನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಮನೆ ಖರೀದಿಯ ಆರಂಭಿಕ ಹಂತದಿಂದ ಹಿಡಿದು ಅಂತಿಮ ನೋಂದಣಿಯವರೆಗೆ ಎಲ್ಲಾ ಪ್ರಮುಖ ಹಂತಗಳನ್ನ ವಿವರವಾಗಿ ಚರ್ಚಿಸಿದ್ದೇವೆ ಇಲ್ಲಿಯ ತನಕ. ಮನೆ ಖರೀದಿ ಎನ್ನುವುದು ಒಂದು ದೊಡ್ಡ ಹಣಕಾಸಿನ ಹೂಡಿಕೆ ಮಾತ್ರವಲ್ಲ, ಅದು ಒಂದು ಭಾವನಾತ್ಮಕತೆಯ ಒಂದು ಹೂಡಿಕೆ ಕೂಡ ಹೌದು ಕೇಳುಗರೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಸಾಕು, ನಿಮ್ಮ ಕನಸಿನ ಮನೆ ನಿಮ್ಮ ಜೀವಮಾನದ ಸಂತೋಷದ ತಾಣವಾಗಬಹುದು. ಎಚ್ಚರಿಕೆ ವಹಿಸಿದಾಗ ಮಾತ್ರ ಅದೇ ಮನೆ ನಿಮ್ಮ ಜೀವಮಾನದ ಚಿಂತೆ ಮತ್ತು ಕಾನೂನು ಹೋರಾಟದ ಕೇಂದ್ರವಾಗಿ ಪರಿಗಣಿಸಬಹುದು, ನೀವೇನಾದ್ರೂ ಎಚ್ಚರಿಕೆಯನ್ನ ವಹಿಸದಿದ್ರೆ. ಹಾಗಾಗಿ ಈ ಮಾರ್ಗದರ್ಶಿಯಲ್ಲಿರುವ ಪ್ರತಿಯೊಂದು ಹಂತವನ್ನ ನಾವು ಅನುಸರಿಸಲೇಬೇಕು. ತಾಳ್ಮೆಯಿಂದ, ವಿವೇಚನೆಯಿಂದ ಮತ್ತು ಸಂಪೂರ್ಣ ಮಾಹಿತಿಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಮನೆಯ ಬುನಾದಿ ಎಷ್ಟು ಗಟ್ಟಿಯಾಗಿರ್ಬೇಕೋ ನಿಮ್ಮ ಖರೀದಿ ನಿರ್ಧಾರವೂ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು ಕೇಳುಗರೆ. ನಿಮ್ಮ ಹಕ್ಕುಗಳನ್ನ ತಿಳಿದುಕೊಳ್ಳಿ, ನಿಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿ ಮತ್ತು ಮುಖ್ಯವಾಗಿ ಕಾನೂನು ತಜ್ಞರು, ವಕೀಲರು ಅಂತ ನಾವು ಏನ್ ಹೇಳ್ತೀವಿ
ಅವರ ಒಂದು ಸಲಹೆಯನ್ನ ಪಡೆದುಕೊಳ್ಳಲು ಯಾವಾಗೂ ಹಿಂಜರಿಯಬೇಡಿ. ಹಾಗಾಗಿ ಇಂತಹ ಕಾನೂನು ಸಲಹೆ ಕಾರ್ಯಕ್ರಮವನ್ನ ಆಯೋಜಿಸುವಂತಹ ನಮ್ಮ ಜನಧ್ವನಿ ರೇಡಿಯೋದವ್ರಿಗೆ ನೀವು ನಿಜಕ್ಕೂ ಋಣಿಯಾಗಿರ್ಬೇಕು. ಯಾಕಂದ್ರೆ ಅವರು ಹೇಳುವಂತಹ ಪ್ರತಿಯೊಂದು ವಿಷಯನೂ ಕೂಡ ಜನರಿಗೆ ಅನೇಕ ಅರಿವನ್ನ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ನನಗೂ ಕೂಡ ಈ ಒಂದು ನಿಮ್ಮ ಮನೆ ಕಟ್ಟುವಾಗ ಎಚ್ಚರಿಕೆ ಎಂಬ ವಿಷಯದ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ರೇಡಿಯೋದವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಸಮಯವನ್ನ ಕೊಟ್ಟು ಇಷ್ಟು ತನಕ ನನ್ನ ಒಂದು ಈ ಮಾತುಗಳನ್ನ ಆಲಿಸಿದ ತಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.